ಬೇವರ್ಸಿ ಸೋಳ ಮಕ್ಕಳು ನೇರ್ಪ ಸೋಳ ಮಕ್ಕಳು ಸರ್ಕಾರದ ಮಿನಿಸ್ಟ್ರುಗಳು ಒಬ್ಬೊಬ್ಬ ಇಲಾಖೆಯಲ್ಲಿ ಒಂದೊಂಥರ ಸಂಬಳ ಕೊಡ್ತಾರೆ. ಇವು ಕಾನೂನು ಕಟ್ಲೆ ಎಲ್ಲೈತೆ ಇವ್ರದ್ದು. ಒಟ್ಟಿಗೆ ಅವರು ಆದರೂ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ಇಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ದುಡಿತಾ ಇದ್ರು ಅವ್ರಿಗೇನು ಸಂಬಳ ಅನ್ನೋದೇ ಇಲ್ಲ. ಅವ್ರು ಯಾವ ಸೋಳ ಮಕ್ಕಳು ಬನ್ನಿ ಇವರು ಸರ್ಕಾರದವರು ತಗೋಬೇಕಾದ್ರೆ ಮುಡೆ ಮಕ್ಕಳು ಮಲ್ ತಿಂತಾರೆ ಹೇಳಿ ತಿಂತಾರೋ ಒಂದು ಗೊತ್ತಿಲ್ಲ. ಇನ್ನೇನಂತ ಹೋಗಿರ್ತಾರೆ ಬಿಡಿ ಅವ್ರು. ಸ್ನೇಹಿತರೆ, ಇಲ್ಲಿ ಭಾಳಷ್ಟು ನೌಕರರು ನಮ್ಮ ಜೊತೆ ಇದ್ದಾರೆ, ಬಟ್ ಯಾರೂ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ಸಮಸ್ಯೆ ಏನು ಅಂತ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಬಟ್ ಅವ್ರು ಯಾರೂ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ಡ್ಯೂಟಿಲಿದ್ದಾರೆ. ನನ್ನ ಯೂನಿಫಾರ್ಮ್ಗೆ ಗೌರವವನ್ನು ಕೊಟ್ಟು ಯಾರೂ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ನೋಡಿ ಎಲ್ಲರೂ ಇಲ್ಲಿದ್ದಾರೆ. ಸೊ ಯಾಕೆ 24ನೇ ತಾರೀಕು ಏನಿದೆ, 24ನೇ ತಾರೀಕಿನಲ್ಲಿ ಬೃಹತ್ತಾದಂಥ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಮುಷ್ಕರ ಯಾಕೆ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ವೇತನ. ಈಗ ಅಲ್ಲಿರುವಂಥ ಭಾಳಷ್ಟು ಮಂದಿ ಸುಮಾರು 10 ವರ್ಷದಿಂದ ಆಗಿರ್ಬೋದು, 12 ವರ್ಷದಿಂದ ಆಗಿರ್ಬೋದು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ವೇತನ ಭತ್ಯೆ ಎಷ್ಟಿದೆ ಅಂದರೆ 10,000 ರಿಂದ 12,000 ರೂಪಾಯಿ ಇದೆ. ಸೊ ಸುಮಾರು 10 ವರ್ಷದಿಂದ ವರ್ಕ್ ಮಾಡಿ ಅವ್ರಿಗೆ ಸಿಗ್ತಾ ಇರುವಂಥದ್ದು ಸ್ಯಾಲ್ರಿ 12,000 ರೂಪಾಯಿ. ಈ 12,000 ರೂಪಾಯಲ್ಲಿ ಈಗಿನ ಬೆಲೆಗಳಿಗೆ ಏನಾದರೂ ಪರ್ಚೇಸಿಂಗ್ ಮಾಡ್ಲಿಕ್ಕಾಗ್ತದಾ, ಅಥವಾ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗುತ್ತಾ, ಅಲ್ಲ ಫ್ಯಾಮಿಲಿಯನ್ನು ಮೈಂಟೈನ್ ಮಾಡೋಕ್ಕಾಗುತ್ತಾ? ಈಗಾಗಲೇ ಇದರ ಹಿಂದೆ ಕೆಲವು ದಿನಗಳ ಹಿಂದೆ ಬೇರೆ ಸರ್ಕಾರಿ ನೌಕರರು ನಿಮ್ಮ ಒಂದು ಮುಷ್ಕರವನ್ನು ಮಾಡಿದರು. ವಿತಿನ್ 1 ಡೇ ಒಳಗಡೆ ಏನಿದೆ, ಈ 1 ಡೇ ಏನಿದೆ ಇದ್ರ ಒಳಗಡೆ ಅವ್ರು ಏನು ಮಾಡಿದರು ಅಂದರೆ 17% ಅವರ ಸ್ಯಾಲ್ರಿಯನ್ನು ವೇತನವನ್ನು ಹೆಚ್ಚಳವನ್ನು ಮಾಡಿದರು. ಯಾಕೆ ಸರ್ಕಾರಿ ಹಾಗಾದರೆ KSRTC ನೌಕರಿಗೆ ಯಾಕೆ ಮಾಡ್ತಾ ಇಲ್ಲ ಹಾಗಾದರೆ? ನಿಮಗೆ ಒಂದು ಗಮನಕ್ಕೆ ತರ್ತೀನಿ ಸ್ನೇಹಿತರೆ, ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರಬಹುದು, KSRTCಯಲ್ಲಿ ಬರುವಂಥ ಅರ್ನಿಂಗ್ ಏನಿದೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ, ಈಗ ನೀವು ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ಅವರಿಂದ ಏನಾದರೂ ಆದಾಯ ಆಗ್ತಾಯಿದೆಯಾ? ಗೌರ್ಮೆಂಟ್ಗೆ ಇಲ್ಲ. ಸರ್ಕಾರಿ ಶಿಕ್ಷಕರಾಗಿರ್ಬೋದು, ಅವರಿಂದ ಏನಾದರೂ ಆದಾಯ ಆಗ್ತಿದೆಯಾ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ಸರ್ಕಾರ ಬೊಕ್ಕಸಕ್ಕೆ ಹಣಗಳ ರಾಶಿಯನ್ನು ತುಂಬ್ತಾ ಇರುವಂಥ ಒಂದು ಸಂಸ್ಥೆ ಯಾವುದು ಅಂದರೆ ಅದು KSRTC ಸಂಸ್ಥೆ ಆಗಿದೆ. ಅದು ಬಿಟ್ಟರೆ ನಿಮಗೆ ಅಬಕಾರಿ ಇಲಾಖೆ ಆಗಿರ್ಬೋದು, ಅಬಕಾರಿ ಇಲಾಖೆಯಿಂದ ನಿಮಗೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಣಗಳು ತುಂಬ್ತಾ ಇದೆ. ಆದರೆ ಇಲ್ಲಿರುವಂತಹ ನೌಕರಗಳಿಗೆ ಯಾಕೆ ಸರ್ಕಾರ ವೇತನವನ್ನು ಹೆಚ್ಚಳನ ಮಾಡ್ತಾ ಇಲ್ಲ? ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ದಾರೆ, 24ನೇ ತಾರೀಕು ಏನಿದೆ ಬೃಹತ್ತಾದಂಥ ಒಂದು ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ. ಯಾವುದೇ ಬಸ್ ಫೆಸಿಲಿಟಿಗಳು ಇರೋದಿಲ್ಲ. ನಾವುಗಳು ಏನು ಪ್ರಯಾಣಿಸ್ತಾ ಇದ್ದೀವಿ ಪ್ರತಿಯೊಂದು ಜಾಗಕ್ಕೆ ಸೇಫಾಗಿ ಕರ್ಕೊಂಡೋಗಿ ಅವರು ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾ ಇರುವಂತಹ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಇವರುಗಳಿಗೆ ಯಾಕೆ ಸರ್ಕಾರ ಗಮನವನ್ನು ಹರಿಸ್ತಾ ಇಲ್ಲ? ಅವ್ರಿಗೆ ಯಾಕೆ ಸರ್ಕಾರದಲ್ಲಿ ಭದ್ರತೆಯನ್ನು ಕೊಡ್ತಾ ಇಲ್ಲ ಅನ್ನೋದೇ ಒಂದು ಕ್ವಶನ್ ಆಗಿದೆ. ಭಾಳಷ್ಟು ಮಂದಿ ಕಂಡಕ್ಟರ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು ಅವರ ನೋವನ್ನು ಹಂಚ್ಕೊಂಡ್ರು. ಬಟ್ ಅವ್ರು ಏನು ಹೇಳೋದು ಅಂದರೆ, ಸರ್ ನಾವೇನಾದರೂ ಮಾತಾಡಿದರೆ ನಮ್ಮ ಡಿಪೋದವ್ರಿಗೆ ಗೊತ್ತಾಗ್ಬಿಟ್ರೆ ನಮಗೆ ಬೇರೆ ಕಡೆಗೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಇಲ್ಲ ಏನಾದರೂ ಸುಳ್ಳು ಕಂಪ್ಲೇಂಟ್ಗಳನ್ನು ರೈಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ನಮ್ಮನ್ನು ಡಿಸ್ಮಿಸ್ ಮಾಡ್ತಾರೆ, ನಮಗೆ ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಬಂದು ಇಲ್ಲಿ ಏನು ಮಾತಾಡೋದಿಲ್ಲ. ಸೊ ಅದು ನಮಗೆ ಸಮಸ್ಯೆ ಆಗ್ತಾಯಿದೆ, ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ರಾತ್ರಿ ನಾವು ಬಸ್ಗಳಲ್ಲೇ ಮಲ್ಕೊಳ್ಬೇಕಾಗುತ್ತೆ. ಬಸ್ಗಳಲ್ಲಿ ಶಾರ್ಟ್ ಆಗಿ ಈಗಾಗಲೇ ಬ್ಯಾಟರಾಯನಪುರ ಬೆಂಗಳೂರು ಏನಿದೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಒಬ್ಬರು ಡ್ರೈವರು ನಿಧಾನ ಹೋಗ್ತಾರೆ. ಇದು ಯಾರು ಗಮನಕ್ಕೂ ಬರೋದಿಲ್ಲ. ಸೊ ಬಹಳಷ್ಟು ಸಮಸ್ಯೆಗಳು KSRTC ಒಳಭಾಗದಲ್ಲಿದೆ. ಬಟ್ ಸರ್ವಿಸ್ ಇಟ್ಸ್ ಫ್ಯಾಂಟಾಸ್ಟಿಕ್. ಸರ್ವಿಸ್ ಬಗ್ಗೆ ಒಂದು ಮಾತಾಡೋಂಗಿಲ್ಲ. ಹಳ್ಳಿಗಳಿಗೂ ಬಸ್ ಫೆಸಿಲಿಟಿ ಇದೆ. ಈಗಾಗಲೇ ನೀವು ಗಮನಿಸ್ಬೋದು, ಯಾವುದೇ ಫಂಕ್ಷನ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು, ಟೂರ್ ಆಗಿರ್ಬೋದು, ಎಲ್ಲ ಮೇಯ್ನಾಗಿ ಪ್ರಿಪೇರ್ ಮಾಡೋದು KSRTC ಬಸ್. ಯಾಕೆಂದರೆ ಸೇಫ್ ಆಗಿರುತ್ತೆ, ಸೇಫ್ ಜರ್ನಿ ಆಗಿರುತ್ತೆ, ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಜರ್ನಿ ಮಾಡ್ತಾರೆ, ನಮ್ಮನ್ನು ಟ್ರಾವೆಲಿಂಗ್ ಕರ್ಕೊಂಡು ಹೋಗ್ತಾರೆ ಅನ್ನೋದು ಎಲ್ಲರೂ ಒಂದು ನಿಟ್ಟಿನ ಮಾತಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ, ಸರ್ಕಾರಿ ಬಸ್ಗಳನ್ನು ಸೆಲೆಕ್ಷನ್ ಮಾಡ್ತಾರೆ. ಹಾಗಾದರೆ ಅಲ್ಲಿ ವರ್ಕ್ ಮಾಡುವಂತಹ ಸಿಬ್ಬಂದಿಗಳಿಗೆ ಯಾಕೆ ವೇತನವನ್ನು ಹೆಚ್ಚಳ ಮಾಡ್ತಾ ಇಲ್ಲ? ಇದನ್ನು ಮಾಡ್ತಾ ಬಂದರು. ಆದರೂ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಇದುವರೆಗೂ ನೀಡಿಲ್ಲ ಸರ್ಕಾರ. ಆದರೆ ಇನ್ನು ಮುಂದೆ ಅದು ಸ್ವಲ್ಪ ಹೆಚ್ಚಳ ಮನಸ್ಸಿಗೆ ತಗೊಂಡು ದಯವಿಟ್ಟು ಯಾರು ನೋಡ್ತಾ ಇದ್ದೀರೋ ಬಹಳಷ್ಟು ಶೇರ್ ಮಾಡಿ ಇದನ್ನು. ಅವರಿಗೂ ಫ್ಯಾಮಿಲಿಗಳಿರ್ತವೆ, ಅವ್ರಿಗೂ ಕಷ್ಟ ನೋವುಗಳು ಇದ್ದೇ ಇರ್ತವೆ. ಹಾಗಾಗಿ ಅವರ ಸಂಬಳಗಳು ಕೂಡ ಹೆಚ್ಚಾಗಬೇಕು ಅನ್ನೋದೇ ನಮ್ಮ ಆಸೆಯಾಗಿದೆ. ಸೊ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಿ ಸರ್? ಟೈಮ್ ಸಾಕಾಗಲ್ಲ ನೋಡಿ, ಅದು ಸಮಸ್ಯೆ. ಸ್ಟ್ರೈಕ್ 24ಕ್ಕಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನಮಗೆಲ್ಲ ಬಗೆಹರಿಬೇಕು ಸರ್. ಎಲ್ಲದು ಸಂಬಳ ತುಂಬ ಕಮ್ಮಿ. ನೋಡಿ, ನಾನು ಸುಮ್ಮನೆ 25 ವರ್ಷ 26 ವರ್ಷ ಆಯ್ತಾ ಬಂತು. ಮಕ್ಕಳು ವಿದ್ಯಾಭ್ಯಾಸ ಹೆಂಗೆ ಮಾಡಿಸೋದು? ಹಾಸ್ಪಿಟಾಲಿಟಿ ಏನಾದರೂ ಹಾಸ್ಪಿಟಲ್ಗಳು ತೊಂದರೆ ಆಯಿತು ಅಂದರೆ ಭಾಳ ಕಷ್ಟ ಆಗ್ತದೆ. 30,000ದಲ್ಲಿ ಏನು ಖರ್ಚು ಮಾಡ್ತೀರಾ, ಏನು ತಕ್ಕ ಮಾಡ್ತೀರಾ? ಹೌದೌದು.
ಈಗಿನ ಅಲ್ಲ ಎಜುಕೇಷನ್ಸಲ್ಲಿ ಈಗಿನ ಡೊನೇಷನ್ಗಳೆಲ್ಲ ನೋಡಿದಾಗ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಬೇಕು, ನಾವು ಎಲ್ಲಿಂದ ತಂದು ಕೊಡೋದು? ಹೌದು ನೋಡಿ ಗಾಡಿಯಲ್ಲಿ ತಿಂಡಿ ಮಾಡ್ತಾ ಇದ್ದೀವಿ. ಇದು ಇವರ ಸಮಸ್ಯೆಗಳು. ಈಗೆಲ್ಲ ನೀವು ನೋಡ್ತಾ ಇದ್ದೀರಿ, ಟೈಮ್ ಪಿಕಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಗಾಡಿಯಲ್ಲಿ ಜನಗಳು ಗಲಾಟೆ ಮಾಡ್ತಾರೆ, ಟೈಮ್ ಪಿಕಪ್ ಮಾಡಲಿಲ್ಲ ಅಂತ ಅಂದರೆ. ಹಂಗಾಗಿ ಗಾಡಿಯಲ್ಲೇ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದೀವಿ. ಸೊ ಇದು ಸಮಸ್ಯೆ ಆಗಿದೆ, ಇದು ಈ ಡ್ರೈವರ್ನ ಸಮಸ್ಯೆ ಆಗಿದೆ. ಸೊ ಇವರೇನೋ ಮಾತಾಡ್ತಾ ಹೋದ್ರು. ಬೇವರ್ಸಿ ಸೋಳ ಮಕ್ಕಳು, ನೇರ್ಪ ಸೋಳ ಮಕ್ಕಳು, ಸರ್ಕಾರದವ್ರು ಮಿನಿಸ್ಟ್ರುಗಳು ಒಬ್ಬೊಬ್ಬ ಇಲಾಖೆಯಲ್ಲಿ ಒಂದೊಂಥರ ಸಂಬಳ ಕೊಡ್ತಾರೆ. ಈ ಕಾನೂನು ಕಟ್ಲೆ ಎಲ್ಲೈತೆ ಇವ್ರದ್ದು? ಒಟ್ಟಿಗೆ ಅವ್ರು ಆದರೂ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ಇಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ದುಡಿತಾ ಇದ್ರು, ಅವ್ರಿಗೇನು ಸಂಬಳ ಅನ್ನೋದೇ ಇಲ್ಲ. ಅವ್ರು ಯಾವ ಸೋಳ ಮಕ್ಕಳು ಬನ್ನಿ ಇವರು ಸರ್ಕಾರದವರು ತಗೋಬೇಕಾದ್ರೆ ಮುಂಡೆ ಮಕ್ಕಳು ಮಣ್ಣು ತಿಂತಾರೆ, ಹೇಳಿ ತಿಂತಾರೋ ಒಂದು ಗೊತ್ತಿಲ್ಲ. ಇನ್ನೇನಂತ ಸೊ ಇದು ಏನಿದೆ KSRTC ಡ್ರೈವರ್ಗಳು ಬವಣೆ ಆಗಿದೆ. ಇನ್ನು ಬಹಳಷ್ಟು ಇದೆ, ಈ ಥರದ್ದು ಬಹಳಷ್ಟು ಇದೆ. ಅದನ್ನು ಹೇಳೋಕ್ಕೆ ಹೋದರೆ ಮುಂದಿನ ಎಪಿಸೋಡ್ಗಳಲ್ಲಿ ಏನಿದೆ ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಗಳನ್ನು ನಿಮಗೆ ಕೊಡ್ತಾ ಬರ್ತೀನಿ.